ಕಿವಿನ ಹಿಡ್ದಂಗೆ ವೇಟಿಂಗ್ ಮಾಡ್ಕೊಂಡ್ರಿ. ಈ ವಿಡಿಯೋನ ಲಾಸ್ಟ್ ಟೈಮ್ವರೆಗೂ ಸ್ಕಿಪ್ ಮಾಡ್ದೆ ನೋಡ್ರಿ. ಹಂಗನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ 𝗧𝗔 ಸಾಂಗ, 𝗧𝗔 ಬೀಟ್ ಮಾರ್ಕ, 𝗧𝗔 ಶೇಕ್ಔಟ್ ಅಂತ 3 ಪ್ರಾಜೆಕ್ಟ್ ಕೊಟ್ಟಿರ್ತೀವಿ. ಈ 3 ಪ್ರಾಜೆಕ್ಟ್ನು ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋನ ಲಾಸ್ಟ್ ಟೈಮ್ವರೆಗೂ ಸ್ಕಿಪ್ ಮಾಡ್ದೆ ನೋಡ್ರಿ. ಹಂಗಾರೆ ಇವತ್ತಿನ ಒಂದು ವಿಡಿಯೋನ ನಾವು ವೆರೈಟಿ ಮಾಡ್ತೀವಿ. ಈ ವಿಡಿಯೋನ ಲಾಸ್ಟ್ ಟೈಮ್ವರೆಗೂ ಸ್ಕಿಪ್ ಮಾಡ್ದೆ ನೋಡ್ರಿ. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋನು ಬನ್ನಿರಿ. ನಿಮ್ಮ ಮೊಬೈಲ್ದಾಗಿರೋ ಅಲೈಟ್ ಮೋಷನ್ ಓಪನ್ ಮಾಡ್ಕೊರಿ. ಓಪನ್ ಆದ ತಕ್ಷಣ 𝗧𝗔 ಸಾಂಗ, 𝗧𝗔 ಬೀಟ್ ಮಾರ್ಕ, 𝗧𝗔 ಶೇಕ್ಔಟ್ ಅಂತ 3 ಪ್ರಾಜೆಕ್ಟ್ ಕೊಟ್ಟಿರ್ತಾನ. ಈ 3 ಪ್ರಾಜೆಕ್ಟ್ನು ನೀವು ಇಂಪೋರ್ಟ್ ಮಾಡ್ಕೊರಿ. ಈ 3 ಪ್ರಾಜೆಕ್ಟ್ನು ಇಂಪೋರ್ಟ್ ಆದ ತಕ್ಷಣ ನೀವು ನೋಡ್ಕೊಂಡಾಗ ಫಸ್ಟ್ 𝗧𝗔 ಸಾಂಗ 0 ಹೋಗ್ರಿ. 𝗧𝗔 ಸಾಂಗ 0 ಅಂದ ತಕ್ಷಣ ನೋಡೋದಿಲ್ಲ, ನಾನು 𝗧𝗔 ಸಾಂಗ MP3 ಅಂತ ಒಂದು ಸಾಂಗ್ನ ಆ್ಯಡ್ ಮಾಡಿರ್ತೀನಿ ನೋಡಿರಿ. ಕಷ್ಟಾಗಿ ನಾನು ಸಾಂಗ್ನ ಆ್ಯಡ್ ಮಾಡಿರ್ತೀನಿ. ಹಂಗೆ ನಾನು ಬೀಟ್ ಮಾರ್ಗಿ ತಕ್ಕಂಗೆಲ್ಲ ಬೀಟ್ ಮಾಡ್ಕೊಂಡು ಆ್ಯಡ್ ಮಾಡೀನಿ. ಹಂಗೆ ಬ್ಯಾಕ್ಗ್ರೌಂಡ್ ನಾನೊಂದು ಎಫೆಕ್ಟ್ನು ಆ್ಯಡ್ ಮಾಡಿರ್ತೀನಿ. ಕಷ್ಟ ನಾನು ಬ್ಯಾಕ್ಗ್ರೌಂಡ್ ಎಫೆಕ್ಟ್ನು ಆ್ಯಡ್ ಮಾಡಿರ್ತೀನಿ. ಹಂಗೆ ಒಂದಲ್ಲೇ ಬ್ಲಿಂಕ್ ಎಫೆಕ್ಟ್ನು ಆ್ಯಡ್ ಮಾಡಿರ್ತೀನಿ. ಇದನ್ನೆಲ್ಲ ಮಾಡಿರ್ತೀನಿ ನಾನು. ನೀವು ನೋಡ್ಕೊಂಡ್ರೆ ಈಗ ಬುಕ್ ಮಾರ್ಗಿ ತಕ್ಕಂಗೆಲ್ಲ ಫೋಟೋನ ಆ್ಯಡ್ ಮಾಡಿರ್ತೀನಿ. ಇದಕ್ಕೇನು ಮಾಡ್ಕೊಂಡ್ರೆ ಈಗ ನೀವು ಇಲ್ಲಿ ಒಂದು ಈಗ ಎಫೆಕ್ಟ್ನ ಆ್ಯಡ್ ಮಾಡಿಬಿಟ್ಟು ಫೋಟೋನ ಆ್ಯಡ್ ಮಾಡ್ಬೇಕಾಗ್ತೈತಿ. ನೀವು ಅದಕ್ಕೇನು ಮಾಡ್ಕೊಂಡ್ರೆ ಈಗ ಫಸ್ಟ್ ಬ್ಯಾಕ್ ಬಂದುಬಿಟ್ಟು 𝗧𝗔 ಬೀಟ್ ಮಾರ್ಕ 02 ಅವ್ರಿ. 𝗧𝗔 ಬೀಟ್ ಮಾರ್ಕ 02 ಅವ್ರಿ. 𝗧𝗔 ಬೀಟ್ ಮಾರ್ಕ 02 ಆದ್ಮೇಲೆ ಕನ್ನಡ ಫಾಂಟ್ನ ಆ್ಯಡ್ ಮಾಡಿಬಿಟ್ಟು ನಾನು ಕನ್ನಡ ಲಿರಿಕ್ಸ್ ಎಲ್ಲ ಬರ್ತಿರ್ತೀನಿ. ಇವೆಲ್ಲ ಮಾಡಿ ಏನು ಮಾಡ್ಕೊಂಡೀಗ ಕನ್ನಡ ಫಾಂಟ್ ಯಾರ ಕಡೆ ಇಲ್ಲಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕನ್ನಡ ಫಾಂಟದ ಲಿಂಕ್ ಇರ್ತೈತಿ. ಅಲ್ಲಿಂದ ಹೋಗಿ ಕನ್ನಡ ಫಾಂಟ್ನ ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊರಿ. ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಂಬಿಟ್ಟು ಈ ಥರ ನೀವು ಕನ್ನಡ ಫಾಂಟ್ನ ನೀವೆಲ್ಲನೂ ಆ್ಯಡ್ ಮಾಡ್ಕೊತ ಬರಬೇಕು ನೋಡಿರಿ. ನೀವೆಲ್ಲ ನಾನು ಕನ್ನಡ ಫಾಂಟನ್ನು ಎಲ್ಲನೂ ಆ್ಯಡ್ ಮಾಡಿರ್ತೀನಿ. ನೀವು ಅದೇ ಥರನಾಗಿ ಆ್ಯಡ್ ಮಾಡ್ಕೋಬೇಕು. ಎಲ್ಲ ಕನ್ನಡ ಫಾಂಟ ನೀವು ಕರೆಕ್ಟಾಗಿ ಆ್ಯಡ್ ಮಾಡ್ಕೊರಿ. ಕನ್ನಡ ಲಿರಿಕ್ಸ್ನ ಎಲ್ಲನೂ ಬರ್ದಿರ್ತೀನಿ. ನೀವು ಕನ್ನಡ ಫಾಂಟ್ನ ಕರೆಕ್ಟಾಗಿ ಆ್ಯಡ್ ಮಾಡ್ಕೊರಿ. ಎಲ್ಲ ಕನ್ನಡ ಫಾಂಟ್ನ ನೀವು ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡ್ಮ್ಯಾಗ ಇಲ್ಲೆಲ್ಲ ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಈ ಎಲ್ಲ ಲೇಯರು ಮಾರ್ಕ್ ಮಾಡ್ಕೊತ ಬರ್ರಿ. ಈ ಥರನಾಗೆ ಒಂದೊಂದು ಮಾರ್ಕ್ ಮಾಡ್ಕೊತ ಬರ್ರಿ. ನಾನು ಯಾವ ಥರನಾಗಿ ಮಾರ್ಕ್ ಮಾಡ್ತಿಲ್ಲ ಆ ಥರನಾಗಿ ನೀವು ಎಲ್ಲ ಲೇಯರು ಈ ಥರನಾಗಿ ಮಾರ್ಕ್ ಮಾಡ್ಕೊರಿ. ಎಲ್ಲ ಲೇಯರು ಮಾರ್ಕ್ ಆದಮೇಲೆ ಇಲ್ಲಿ ಮಾರ್ಕ್ ಮಾಡತ್ತಲ್ಲ ಆದ್ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಬಿಟ್ಟು ಈ 10 ಲೇಯರು ಇಲ್ಲೇ ಕಾಪಿ ಮಾಡ್ಕೊರಿ. ಈ 10 ಲೇಯರು ಕಾಪಿ ಆಗಿರ್ತಾವೆ. ಕಾಪಿ ಆದ ತಕ್ಷಣ ಬ್ಯಾಕ್ ಬಂದ್ರಿ. ಬ್ಯಾಕ್ ಬಂದುಬಿಟ್ಟು 𝗧𝗔 ಸಾಂಗ 01ಗೆ ಬನ್ನಿರಿ. 𝗧𝗔 ಸಾಂಗ 0 ಅಂದ ತಕ್ಷಣ ನೀವು ನೋಡ್ಕೊಂಡಾಗ ಫಸ್ಟ್ ಬೀಟ್ ಮಾರ್ಗಿ ಬಂದುಬಿಟ್ಟು ಇಲ್ಲಿ ಮಾರ್ಕ್ ಮಾಡತ್ತಲ್ಲ ಆದ್ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಬಿಟ್ಟು ಈ 10 ಲೇಯರು ಇಲ್ಲೇ ಪೇಸ್ಟ್ ಮಾಡಿರಿ. ನೋಡ್ಬೋದು ನೀವು ಕರೆಕ್ಟಾಗಿ ನಾನು ಎಲ್ಲ ಬೀಟ್ ಮಾರ್ಗಿ ತಕ್ಕಂಗೆ ಕರೆಕ್ಟಾಗಿ ಎಲ್ಲ ಆ್ಯಡ್ ಆಗಿರ್ತಾವೆ. ನೋಡ್ಬೋದು ನೀವೆಲ್ಲ ಕರೆಕ್ಟಾಗಿ ಬೀಟ್ ಮಾರ್ಗಿ ತಕ್ಕಂಗೆಲ್ಲ ಲಿರಿಕ್ಸ ಆ್ಯಡ್ ಆಗಿರ್ತೀವಿ. ಬೀಟ್ ಮಾರ್ಗಿ ತಕ್ಕಂಗೆಲ್ಲ ಲಿರಿಕ್ಸ್ ಆ್ಯಡ್ ಆದಮೇಲೆ ನೀವು ನೋಡ್ಕೊಂಡಾಗ ಡೈರೆಕ್ಟಾಗಿ ಈಗ 16.16 ಸೆಕೆಂಡ್ ಬರಬೇಕು. ಇಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿರ್ತೈತಿ. ಇಲ್ಲಿ ನೀವು ನೋಡ್ಕೊಂಡಾಗ ಕರೆಕ್ಟಾಗಿ 16.22 ಸೆಕೆಂಡ್ ಬರೀ. 22 ಸೆಕೆಂಡ್ ಬಂದುಬಿಟ್ಟು ಇದೇನೈತಲ್ಲ ಪೂರ್ತಿ ದೊಡ್ಡ ಮಾಡ್ಕೋಬೇಕು. ಈ ಥರನಾಗೆ ಪೂರ್ತಿ ಲಾಂಗ್ ಆಗಿರ್ತೈತಿ. ಲಾಂಗ್ ನಾನು ಮಾಡಿ ಕೊಟ್ಟಿರ್ತೀನಿ. ಇಲ್ಲಾಂದ್ರೆ ಲಾಂಗ್ ಮಾಡ್ಕೊರಿ. ಈ ಥರನಾಗಿ 16.21 ಸೆಕೆಂಡ್ ಬಂದುಬಿಟ್ಟು ಇಲ್ಲೇ ಫೋಟೋನ ಆ್ಯಡ್ ಮಾಡೋದಿರ್ತೈತಿ. ಫೋಟೋ ಆ್ಯಡ್ ಮಾಡೋಕೆ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾದಾಗ ಬಿಟ್ಟು ನೀವು ಯಾವ್ದು ಗ್ಯಾಲ್ರಿ ಇರ್ತೈತೆ ಆ ಗ್ಯಾಲ್ರಿ ನೀವು ಇಲ್ಲೇ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ನನ್ನ ಗ್ಯಾಲ್ರಿ ಏನೈತೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಬೇಕಂದ್ರೆ ನೀವು ಕರೆಕ್ಟಾಗಿ ಗ್ಯಾಲ್ರಿನ ಸೆಲೆಕ್ಟ್ ಮಾಡ್ಕೊರಿ. ಈ ಥರನಾಗಿ ಫೋಟೋನ ಆ್ಯಡ್ ಆಗಿರ್ತೈತಿ. ಫೋಟೋ ಆ್ಯಡ್ ಆದಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋನ ಫುಲ್ ಸ್ಕ್ರೀನ್ ಮಾಡ್ಕೊರಿ. ಫೋಟೋ ಕರೆಕ್ಟಾಗಿ ಫುಲ್ ಸ್ಕ್ರೀನ್ ಆದಮೇಲೆ ಸ್ವಲ್ಪ ಅಡ್ಜಸ್ಟಬಲ್ ಮಾಡ್ಕೊ. ಯಾವುದೇ ಫೋಟೋ ಆಗಲಿ ಸ್ವಲ್ಪ ಅಡ್ಜಸ್ಟಬಲ್ ಇಟ್ಕೋಬೇಕು. ಫೋಟೋ ಅಡ್ಜಸ್ಟಬಲ್ ಆದಮೇಲೆ ನೆಕ್ಸ್ಟ್ ಬುಕ್ ಮಾಡ್ತೀವ್ರಿ. ಎಷ್ಟಾಗಿರೋ ಪಾರ್ಟ್ನ ಕಟ್ ಮಾಡ್ಕೊರಿ. ಮತ್ತು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾದವ್ರಿ ನೀವು ಇಷ್ಟಾಗಿ ಫೋಟೋನ ಆ್ಯಡ್ ಮಾಡ್ಕೊರಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋನ ಫುಲ್ ಸ್ಕ್ರೀನ್ ಮಾಡ್ಕೊರಿ. ಫೋಟೋ ಫುಲ್ ಸ್ಕ್ರೀನ್ ಆದಮೇಲೆ ಸ್ವಲ್ಪ ಅಡ್ಜಸ್ಟಬಲ್ ಇಡ್ರಿ. ನೆಕ್ಸ್ಟ್ ಬುಕ್ ಮಾಡ್ತೀವ್ರಿ. ಎಷ್ಟಾಗಿರೋ ಪಾರ್ಟ್ನ ಕಟ್ ಮಾಡ್ಕೊರಿ. ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾದವ್ರಿ ಮತ್ತು ನೀವು ಇಷ್ಟಾಗಿ ಫೋಟೋನ ಆ್ಯಡ್ ಮಾಡ್ಕೊರಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋನ ಫುಲ್ ಸ್ಕ್ರೀನ್ ಮಾಡ್ಕೊರಿ. ಇದೇ ಥರ ನೀವು ಬುಕ್ ಮಾರ್ಗಿ ತಕ್ಕಂಗೆ ಎಲ್ಲ ಫೋಟೋ ನೀವು ಆ್ಯಡ್ ಮಾಡ್ಕೊತ ಬರಬೇಕು. ನಾನು ಬುಕ್ ಮಾರ್ಗಿ ತಕ್ಕಂಗೆ ಎಲ್ಲ ಫೋಟೋನ ಕರೆಕ್ಟಾಗಿ ಆ್ಯಡ್ ಮಾಡ್ಕೊತ ಬರತ್ತಲ್ಲ. ನೀವು ಅದೇ ಥರನಾಗಿ ಕರೆಕ್ಟಾಗಿ ಆ್ಯಡ್ ಮಾಡ್ಕೊತ ಬರ್ರಿ. ನೋಡಿ ನಾನು ಬುಕ್ ಮಾರ್ಗಿ ತಕ್ಕಂಗೆ ಎಲ್ಲನೂ ಚಾಯ್ಸಬಲ್ ಫೋಟೋನ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ನೀವು ಬೇಕಾದವ್ರ ಫೋಟೋನ ನೀವು ಇಲ್ಲೇ ಆ್ಯಡ್ ಮಾಡ್ಕೋದು. ನಾನು ಇಲ್ಲೇ ನನಗೆ ಇಷ್ಟ ಆದವ್ರ ಫೋಟೋನ ನನಗೆ ಸೆಲೆಕ್ಟ್ HD ಫೋಟೋನ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ನೀವು ಯಾರು ನೀವು ಫ್ರೆಂಡ್ ಸರ್ಕಲ್ದಾಗ ಇದ್ದರು ಯಾರು ಫೋಟೋನ ನೀವು ಆ್ಯಡ್ ಮಾಡ್ಕೋಬೇಕು. ಹಂಗನ ಇನ್ನೂ ಮಾಡಲ್ಲ ನಮ್ಮ ಚಾನಲ್ಗೆ ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಕ್ಕಂದ ಲೈಕ್ ಮಾಡಿರಿ. ನೋಡಿರಿ ನಾನು ಎಲ್ಲನೂ ಕರೆಕ್ಟಾಗಿ ಆ್ಯಡ್ ಮಾಡ್ಕೊತ ಬರತ್ತೀನಿ. ಹಂಗಾದ್ರೆ ನಿಮ್ಗೆ ಇದೇ ಫೋಟೋ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ದಾಗ ಆಲ್ ಮಟೀರಿಯಲ್ ಕೊಟ್ಟಿರ್ತೀವಿ ನಾವು. ಆ ಎಲ್ಲ ಮಟೀರಿಯಲ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡಿರಿ ನನಗೆ ಕರೆಕ್ಟಾಗಿ ಲಾಸ್ಟ್ ಬುಕ್ ಮಾರ್ಕ್ ಮಟನ ಬನ್ನಿ. ಲಾಸ್ಟ್ ಬುಕ್ ಮಾರ್ಕ 26.01 ಸೆಕೆಂಡ್ ಮಟ್ಟ ಇರ್ತೈತಿ. ಅಲ್ಲಿ ಮಟ್ಟ ನಾನು ಕರೆಕ್ಟಾಗಿ ನಾನು ಬುಕ್ ಮಾರ್ಗಿ ತಕ್ಕಂಗೆ ಎಲ್ಲ ಫೋಟೋನ ಆ್ಯಡ್ ಮಾಡ್ಕೊತ ಬಂದೀನಿ. ಬುಕ್ ಮಾರ್ಗಿ ತಕ್ಕಂಗೆಲ್ಲ ಫೋಟೋ ಆ್ಯಡ್ ಆದಮೇಲೆ ಮತ್ತು ನೀವು ಬುಕ್ ಮಾರ್ಗಿ ತಕ್ಕಂಗೆ ಫೋಟೋ ಆ್ಯಡ್ ಆಗಿರ್ತಲ್ಲ ಎಲ್ಲಕ್ಕೂ ನೀವು ಎಫೆಕ್ಟ್ ಆ್ಯಡ್ ಮಾಡಬೇಕಾಗಿರ್ತೈತಿ. ಎಫೆಕ್ಟ್ ಆ್ಯಡ್ ಮಾಡೋಕ್ಕೆ ಬ್ಯಾಕ್ ಬನ್ನಿರಿ. ಬ್ಯಾಕ್ ಬಂದುಬಿಟ್ಟು 𝗧𝗔 ಶೇಕ್ಔಟ್ 03 ನೋಡಿ. 𝗧𝗔 ಶೇಕ್ಔಟ್ 03 ಹೋದ್ಮೇಲೆ ನೀವು ಕನ್ನಡ ಫಾಂಟದ ಎಫೆಕ್ಟ್ ಆ್ಯಡ್ ಆಗಿರ್ತೈತಿ. ಇಲ್ಲೇ ಕನ್ನಡ ಫಾಂಟದ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೋತೈತಿ. ಕಾಪಿ ಮಾಡೋಕ್ಕೆ ಹಿಡಿದವ್ರಿ ಸೆಲೆಕ್ಟ್ ಮಾಡಿ ಕಾಪಿ ಈ ಲಿಂಕ ಕಾಪಿ ಆಗಿರ್ತೈತಿ. ಕಾಪಿ ಆದ ತಕ್ಷಣ ಬ್ಯಾಕ್ ಬನ್ನಿರಿ.
ಬ್ಯಾಕ್ ಬಂದುಬಿಟ್ಟು 𝗧𝗔𝗚𝗦 ಬಂದ್ರಿ. 𝗧𝗔𝗚𝗦 ಅಂದ ತಕ್ಷಣ ನೀವು ಡೈರೆಕ್ಟಾಗಿ ಈಗ ನೀವು ಕನ್ನಡ ಫಾಂಟಿಗೆ ಎಲ್ಲಕ್ಕೂ ನೋಡ್ಬೋದು. ನೀವೆಲ್ಲ ಕನ್ನಡ ಫಾಂಟಿಗೆ ನಾನು ಕಷ್ಟಾಗಿ ಆ್ಯಡ್ ಮಾಡಿರ್ತಾನಲ್ಲ, ಈ ಎಲ್ಲ ಕನ್ನಡ ಫಾಂಟಿಗೆ ನೀವು ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗ್ತೈತಿ. ಕನ್ನಡ ಫಾಂಟಿಗೆ ಹೋಗ್ರಿ, ಎಡಿದವ್ರಿ, ತಿಳ್ಕೊಂಡ್ರಿ, ಪೇಸ್ಟಿಂಗ್ ಮಾಡಿರಿ. ಒಂದನೇ ಫಾಂಟಿಗೆ ನಾನು ಎಫೆಕ್ಟಾಗಿ ಕಷ್ಟಾಗಿ ಆ್ಯಡ್ ಆಗಿರ್ತೈತಿ. ಮತ್ತು ಎರಡನೇ ಫಾಂಟಿಗೆ ಹೋಗ್ರಿ, ಎಡಿದವ್ರಿ, ತಿಳ್ಕೊಂಡ್ರಿ, ಪೇಸ್ಟಿಂಗ್ ಮಾಡಿರಿ. ಎರಡನೇ ಫಾಂಟಿಗೆ ನಾನು ಎಫೆಕ್ಟಾಗಿ ಕಷ್ಟಾಗಿ ಆ್ಯಡ್ ಆಗಿರ್ತೈತಿ. ಮತ್ತು ಮೂರನೇ ಫಾಂಟಿಗೆ ಹೋಗ್ರಿ, ಎಡಿದವ್ರಿ, ತಿಳ್ಕೊಂಡ್ರಿ, ಪೇಸ್ಟಿಂಗ್ ಮಾಡಿ. ಮೂರನೇ ಫಾಂಟಿಗೆ ಹೋಗ್ಬಿಟ್ಟು ನಾನು ಮತ್ತು ಎಫೆಕ್ಟ್ನ ಆ್ಯಡ್ ಮಾಡಿದ್ದೆ. ಇದೇ ಥರನಾಗಿ ಎಲ್ಲ ಕನ್ನಡ ಫಾಂಟಿಗೆ ನೀವು ಇದ್ದ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊತ ಬರ್ರಿ. ನಾನು ಅದೇ ಥರನಾಗಿ ಎಫೆಕ್ಟ್ನ ಆ್ಯಡ್ ಮಾಡ್ಕೊತ ಬರ್ತೀನಿ. ನೀವು ಅದೇ ಥರನಾಗಿ ಎಫೆಕ್ಟ್ನ ಆ್ಯಡ್ ಮಾಡ್ಕೊತ ಬರ್ರಿ. ನೋಡೋದು ನೀವೆಲ್ಲ ಕನ್ನಡ ಫಾಂಟಿಗೆ ನಾನು ಇದೇ ಎಫೆಕ್ಟ್ನ ಆ್ಯಡ್ ಮಾಡ್ಕೊತ ಬರತ್ತೀನಿ. ನೀವು ಕಲರ್ನು ಚೇಂಜ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಈ ಎಫೆಕ್ಟಿಗೆ ಮತ್ತು ಈ ಬ್ಯಾಕ್ಗ್ರೌಂಡಿಗೆ ಕರೆಕ್ಟಾಗಿ ಕಲರ್ ಆ್ಯಡ್ ಆಗಿರ್ತೈತಿ. ನೀವು ಅದೇ ಥರನಾಗಿ ಮಾಡ್ಕೋಬೇಕು. ಇದೇನೈತಲ್ಲ ಪೂರ್ತಿ ನಾನು ಲೆಂದಿ ಮಾಡ್ಕೋತೀನಿ. ಈ ಥರನಾಗಿ ಪೂರ್ತಿ ಎಷ್ಟೈತಿಲ್ಲ ಅಷ್ಟು ಪೂರ್ತಿ ಲೆಂದಿ ಮಾಡ್ಕೋತೀನಿ. ಅದ ಈ ಥರನಾಗಿ ನಾನು ಎಲ್ಲ ಆ್ಯಡ್ ಮಾಡಿದ್ಮ್ಯಾಗ ಮತ್ತು ಬ್ಯಾಕ್ ಬಂದುಬಿಟ್ಟು 𝗧𝗔𝗚𝗦 ಅವ್ರಿಗೆ 𝗧𝗔𝗚𝗦 ಅಂದಾಗ ಆಲ್ರೆಡಿ ನೀವು ಕನ್ನಡ ಫಾಂಟಿದ ಎಫೆಕ್ಟ್ ತೊಗೊಂಡ್ಬಿಟ್ಟು ಎಫೆಕ್ಟ್ನ ಆ್ಯಡ್ ಮಾಡಿರ್ತೀರಿ. ನೀವು ಏನು ಮಾಡ್ಕೊಂಡಾಗ ಫೋಟೋದ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೊಳ್ತೈತಿ. ಕಾಪಿ ಮಾಡೋಕೆ ಹಿಡಿದವ್ರಿ, ತಿಳ್ಕೊಂಡ್ರಿ, ಕಾಪಿ ಲಿಂಕ್ ಕೊರಿ. ಇಲ್ಲಿ ಲಿಂಕ ಕಾಪಿ ಆಗಿರ್ತೈತಿ. ಕಾಪಿ ಆದ ತಕ್ಷಣ ಬ್ಯಾಕ್ ಬಂದುಬಿಟ್ಟು 𝗧𝗔𝗚𝗦 ಬನ್ನಿ. 𝗧𝗔𝗚𝗦 ಅಂದ ತಕ್ಷಣ ನೀವು ಡೈರೆಕ್ಟಾಗಿ ಏನು ಮಾಡ್ಕೊಂಡಾಗ ಫಸ್ಟ್ ಒಂದು ಫೋಟೋ ಆ್ಯಡ್ ಮಾಡಿರ್ತಿರಲ್ಲ ಆ ಬುಕ್ ಮಾರ್ಕಿಗೆ ಹೋಗ್ತು. ಆ ಬುಕ್ ಮಾರ್ಕ್ ಬಂದುಬಿಟ್ಟು ಡೈರೆಕ್ಟಾಗಿ ಈಗ ಲಾಸ್ಟಾಗಿ ನನಗೆ ಡೈರೆಕ್ಟಾಗಿ ಫೋಟೋ ಬುಕ್ ಮಾರ್ಕಿಗೆ ಹೋಗ್ತೀವಿ. ಅದು 16.22 ಸೆಕೆಂಡ್ ಬಂದುಬಿಟ್ಟು ಒಂದೇ ಫೋಟೋ ಆ್ಯಡ್ ಮಾಡಿರ್ತಿರಲ್ಲ ಆ ಫೋಟೋಗೆ ಹೋಗ್ಬಿಟ್ಟು ಹಿಡಿದವ್ರಿ, ತಿಳ್ಕೊಂಡ್ರಿ, ಪೇಸ್ಟಿಂಗ್ ಮಾಡಿ. ಇದಕ್ಕೆ ಒಂದನೇ ಫೋಟೋಗೆ ಎಫೆಕ್ಟ್ ಆ್ಯಡ್ ಇರ್ತೀವಿ. ಮತ್ತು ಎರಡನೇ ಫೋಟೋಗೆ ಹೋಗ್ರಿ, ಹಿಡಿದವ್ರಿ, ತಿಳ್ಕೊಂಡ್ರಿ, ಪೇಸ್ಟಿಂಗ್ ಮಾಡಿ. ಎರಡನೇ ಫೋಟೋಗೆ ನಾನು ಮತ್ತು ಎಫೆಕ್ಟ್ನ ಆ್ಯಡ್ ಮಾಡೀನಿ. ಮತ್ತು ಮೂರನೇ ಫೋಟೋಗೆ ಹೋಗ್ರಿ, ಹಿಡಿದವ್ರಿ, ತಿಳ್ಕೊಂಡ್ರಿ, ಪೇಸ್ಟಿಂಗ್ ಮಾಡಿ. ಇದೇ ಥರನಾಗಿ ಬುಕ್ ಮಾರ್ಕಿಗೆ ತಕ್ಕಂಗೆ ಎಷ್ಟು ಫೋಟೋ ಆ್ಯಡ್ ಮಾಡಿರಲ್ಲ ಆ ಎಲ್ಲ ಫೋಟೋಗೆ ನೀವು ಇದೇ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊತ ಬರ್ರಿ. ನಾನು ಎಲ್ಲ ಫೋಟೋಕ್ಕೆ ಇದೇ ಎಫೆಕ್ಟ್ನ ಆ್ಯಡ್ ಮಾಡ್ಕೊತ ಬರತ್ತೀನಿ. ನೀವು ಅದೇ ಥರನಾಗಿ ಎಲ್ಲ ಫೋಟೋಕ್ಕೆ ಇದೇ ಎಫೆಕ್ಟ್ನ ಆ್ಯಡ್ ಮಾಡ್ಕೊತ ಬರ್ರಿ. ನೋಡ್ಬೋದು ಇನ್ನೂ 4 ರಿಂದ 5 ಫೋಟೋದು ಆ ಎಲ್ಲ ಫೋಟೋಗೆ ನಾನು ಎಫೆಕ್ಟ್ನ ಆ್ಯಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ನಾನು ಲಾಸ್ಟ್ ಫೋಟೋ ಮಟ್ಟ ಈ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಫೋಟೋ ಮಟ್ಟ ನೀವು ಎಲ್ಲ ಎಫೆಕ್ಟ್ ಆ್ಯಡ್ ಮಾಡಿದ್ಮೇಲೆ ಡೈರೆಕ್ಟಾಗಿ ತೆಳಗೆ ಬನ್ನಿರಿ. ತೆಳಗೆ ಬಂದುಬಿಟ್ಟು ಇಲ್ಲಿ ನಾನು ಬ್ಲಿಂಕ್ ಎಫೆಕ್ಟ್ ಕೊಟ್ಟಿರ್ತೀನಿ. 𝗧𝗔𝗚𝗦 ಅಂತ ಕೊಟ್ಟಿರ್ತಾನಲ್ಲ ಈ ಎಫೆಕ್ಟ್ನ ನೀವು ಎಲ್ಕ ಮ್ಯಾಕ್ ತೊಗೊಂಡು ಹೋಗ್ಬೇಕು. ಈ ಥರನಾಗಿ ಎಲ್ಕ ಮ್ಯಾಕ್ ತೊಗೊಂಡು ಹೋದ್ರೆ ಬ್ಲಿಂಕ್ ಎಫೆಕ್ಟ್ ಕೊಟ್ಟಿರ್ತಾನೆ ನಾನು. ಈ ಥರನಾಗಿ ಬ್ಲಿಂಕ್ ಎಫೆಕ್ಟಾಗಿ ಕನೆಕ್ಟ್ ಸ್ಟಾರ್ಟ್ ಆಗ್ತೈತಿ. ನೋಡ್ಬೋದು ನೀವು ಆಗಲೇ ಫೋಟೋ ಆ್ಯಡ್ ಆದ್ಮ್ಯಾಗ ಬ್ಲಿಂಕ್ ಎಫೆಕ್ಟ್ ಕಾಣತ್ತಿರ್ಕಿಲ್ಲ, ಈಗ ಬ್ಲಿಂಕ್ ಎಫೆಕ್ಟ ಆ್ಯಡ್ ಆಗಿರ್ತೈತಿ. ಈ ಥರನಾಗಿ ಬ್ಲಿಂಕ್ ಎಫೆಕ್ಟ್ ಆ್ಯಡ್ ಆಗಿರ್ತೈತಿ. ನೋಡ್ಬೋದು ನೀವೆಲ್ಲ ಕನ್ನಡ ಫಾಂಟಿಗೂ ಆ್ಯಡ್ ಆಗಿರ್ತೈತಿ, ಅದನ್ನು ಫೋಟೋಗೂ ಆ್ಯಡ್ ಆಗಿರ್ತೈತಿ. ಒಂದ್ಸಲ ವಿಡಿಯೋ ಹೆಂಗಾಗಿದೆ ಅಂತ ಪೂರ್ತಿಯಾಗಿ ನೋಡೋಣ ಬನ್ನಿರಿ. ಅನ್ನೋದು 16.01 ಸೆಕೆಂಡ್ ಮಟ್ಟ ಅಷ್ಟೇ ನಾನು ಬುಕ್ ಮಾರ್ಕಿಗೆ ತಕ್ಕಂಗೆ ಫೋಟೋನ ಆ್ಯಡ್ ಮಾಡಿಬಿಟ್ಟು ಬುಕ್ ಮಾರ್ಕಿಗೆ ತಕ್ಕಂಗೆ ಎಫೆಕ್ಟ್ ಆ್ಯಡ್ ಮಾಡಿರ್ತೀನಿ. ಇದೆಲ್ಲ ಆದ ನಂತರ ನಿಮಗೆ ವಿಡಿಯೋ ಯಾವ ಕ್ವಾಲಿಟಿ ಬೇಕಲ್ಲ ಆ ಕ್ವಾಲಿಟಿ ನೀವು ಎಕ್ಸ್ಪೋರ್ಟ ಮಾಡಿ